ಹಲೋ ನಮಸ್ಕಾರ, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್. ಮಸಿಯಿಂದ ಕಲೆ, ಏನಿದು ಮಸಿಯಿಂದ ಕಲೆ ಅಂತ ಕನ್ಸಿತದ್ರ? ಹೌದು, ಒಂದು ಕಪ್ಪು ಮಸಿ. ಸೊ ಮಸಿ ಹಿಡ್ಕೊಂಡು ಒಂದು ಹೇಗೆ ಆರ್ಟ್ ಮಾಡಬಹುದು, ಮಸಿಯಿಂದ ಒಂದು ಆರ್ಟ್ ಮಾಡ್ಲಿಕ್ಕೆ ಆಗ್ತದಂತ ಒಂದು ವಿಷಯ, ಒಂದು ನಿಜವಾಗಿ ಒಂದು ನಂಬ್ಲಿಕ್ಕೆ ಆಗುದಿಲ್ಲ. ಒಂದು ಕಪ್ಪು ಮಸಿ ಹಿಡ್ಕೊಂಡು ಆರ್ಟ್ ಮಾಡ್ಬೋದು ಅಂತ. ಸೊ ಅಂತ ಆರ್ಟಿಗೆ ಚಾರ್ಕೋಲ್ ಆರ್ಟ್ ಅಂತ ಕರೀತಾರೆ. ಸೊ ಈ ಚಾರ್ಕೋಲ್ ಆರ್ಟ್ ಬಗ್ಗೆ ಒಂದು ಒಳ್ಳೆದಾದ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಸೊ ನಮ್ಮೊಂದಿಗಿದ್ದಾರೆ ವಿಕಾಸ್ ಆಮ್ಲಮಗರು. ಇವರು ಮೂಲತಃ ಮಂಗಳೂರವರು. ಇವರು ಈಗ ಬ್ಯಾಂಗ್ಳೂರಲ್ಲಿ ತನ್ನದೇ ಆದ ಆರ್ಟ್ ಸ್ಕೂಲ್ ಅನ್ನು ನಡೆಸ್ಕೊಂಡಿದ್ದಾರೆ. ಇಂಕ್ ಅಂಡ್ ಬ್ರಷ್ ಎಂಬ ಆರ್ಟ್ ಸ್ಕೂಲ್ ಅನ್ನು ನಡೆಸ್ಕೊಂಡಿದ್ದಾರೆ. ಸೊ ಇವರು ಮೂಲತಃ ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಮತ್ತು ಒಳ್ಳೆ ಆರ್ಟಿಸ್ಟ್. ಇವತ್ತು ವಿಕಾಸ್ ಅವರು ಚಾರ್ಕೋಲ್ ಆರ್ಟ್ ಹೇಗೆ ಮಾಡುವುದು ಮತ್ತು ಚಾರ್ಕೋಲ್ ಆರ್ಟ್ ಮೆಥಡ್ ಮತ್ತು ಚಾರ್ಕೋಲ್ ಆರ್ಟ್ ಸ್ವಲ್ಪ ಹಿಸ್ಟ್ರಿ ಹೇಗೆ ಹುಟ್ಟಿ ಬೆಳೆದು ಬಂತು, ಚಾರ್ಕೋಲ್ ಆರ್ಟ್ ಹೇಗೆ ಅದರದ್ದು ಡೆವಲಪ್ ಆಯ್ತು, ಚಾರ್ಕೋಲ್ ಆರ್ಟ್ ಬಗ್ಗೆ ಒಳ್ಳೆದಾದ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಸೊ ವಿಕಾಸ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಟುಡೇ ಸ್ಪೆಷಲ್ ಎಪಿಸೋಡ್ ಚಾರ್ಕೋಲ್ ಆರ್ಟ್ ಎಪಿಸೋಡ್. ಸೊ ಪ್ಲೀಸ್ ವೆಲ್ಕಮ್ ವಿಕಾಸ್ ಆಮ್ಲಮಂಗಲು ಮ್ಯಾಂಗ್ಳೂರ್. ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಯಸುವ. ಸೊ ಇವತ್ತಿನ ಈ ಚಾರ್ಕೋಲ್ ಆರ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳುವ. ಸೊ ವಿಕಾಸ್ ಅವರಿಗೆ ನಮ್ಮ ಈ ಎಪಿಸೋಡ್ಗೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ವಿಕಾಸ್ ಅವರೇ, ನೀವೊಂದು ಈ ಆರ್ಟ್ ಕ್ಷೇತ್ರದಲ್ಲಿ ಒಂದು ಹೇಗೆ ಬಂದ್ರಿ? ಸೊ ಆರ್ಟ್ ಫೀಲ್ಡ್ಗೆ ಸೊ ಹೇಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರಿ? ಸಣ್ಣದಿಂದಲೇ ನಂಗೆ ಕಲೆ ಮೇಲೆ ಆಸಕ್ತಿ ಜಾಸ್ತಿನೇ ಇತ್ತು. ಆದ್ರೆ ಕಾಲಕ್ರಮೇಣ ಅದರ ಪೆನ್ಸಿಲ್ ಅಲ್ಲಿ ಮಾಡ್ತಾ ಇದ್ದೆ ನಾನು. ಸ್ವಲ್ಪ ಪೆನ್ಸಿಲ್, ಸ್ಕೆಚ್ ಪೆನ್ ಅದೆಲ್ಲ ಮನೇಲಿ ಮಾಡ್ತಿದ್ದೆ. ಆದ್ರೆ ಅದರಿಂದ ನಂತರ ನಂದು ಒಂದು 15-16 ಇಯರ್ಸ್ ಆಗುವಾಗ ನಾನು ನನ್ನ ಸ್ನೇಹಿತರದ್ದು ಕೆಲವೊಂದು ಪೇಂಟಿಂಗ್ಸ್ ಅದೆಲ್ಲ ನೋಡಿದೆ. ತುಂಬಾ ಆಸಕ್ತಿ ಅದರಲ್ಲಿ ಉಂಟಾಯ್ತು. ಆಮೇಲೆ ಅವ್ರದ್ದು ತಿಳಿದೆ ನಾನು ಎಲ್ಲಿ ಕಲಿಬಹುದು. ಎಕ್ಸ್ಟ್ರಾ ನಾನು ಏನಾದ್ರು ನಾಲೆಜ್ ಗೇನ್ ಮಾಡ್ಬೇಕಾದ್ರೆ ಏನು ಬುಕ್ ಎಲ್ಲ ರೆಫರ್ ಮಾಡಿದ್ರೆ ಅದರಿಂದ ನಾವು ಮಾಡ್ತಿದ್ದೇವೆ ಸ್ವಲ್ಪ. ಆದ್ರೂ ಅದ್ರಲ್ಲಿ ಇಂಡೆಪ್ತ್ ಕಲಿಬೇಕಾದ್ರೆ ಯಾರಾದ್ರು ಗುರುವಿನದ್ದು ಬೇಕಾಗ್ತದೆ. ಸೊ ಆವಾಗ ನಮ್ಗೆ BGM ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿಗೆ ಹೋಗಿ ಅವರ ಮಂಗಳೂರಲ್ಲಿ. ಸೊ ಅಲ್ಲಿಂದ ನಾನು ಇದನ್ನ ಕಲಿತೆ. ಸೊ ಪೆನ್ಸಿಲ್ ಅಲ್ಲಿ ಹೇಳುವಾಗ ಅವರೇ ಸಜೆಸ್ಟ್ ಮಾಡಿದ್ರು, ಒಂದು ಚಾರ್ಕೋಲ್ ಅಂತ ಹೇಳಿ ಎಂಬುದೊಂದು ಮಾಧ್ಯಮ ಇದೆ, ಅಲ್ಲಿಂದ ತಿಳಿತು ನಂಗೆ. ಸೊ ಅದರ ನಂತರ ನಾನು ಬಿಡ್ಲಿಲ್ಲ. ಚಾರ್ಕೋಲ್ ಅಲ್ಲಿ ನಂಗೆ ವಿಶೇಷವಾದ ಒಂದು ಕಾಳಜಿ ಇದೆ. ಇದು ಚಾರ್ಕೋಲ್ ಅಂದ್ರೆ ಆಕ್ಚುಲಿ ಎಂತ? ಚಾರ್ಕೋಲ್ ಆರ್ಟ್ ಹೇಳಿದ್ರೆ ಎಂತ ಆಕ್ಚುಲಿ? ಅಂದ್ರೆ ಚಾರ್ಕೋಲ್ ವಿಷಯ ಅಂತ ಅದು ಆಕ್ಚುಲಿ ನಿಜ ಹೆಸರಿಂದಲೇ ಗೊತ್ತಾಗ್ತದೆ. ಚಾರ್ಕೋಲ್ ಅಂದ್ರೆ ಬರೀ ಮಸಿ, ಅದು ಮಸಿ. ನಮ್ಮ ವುಡ್ ಏನಿದೆ, ಮರ ಹುರಿದ ನಂತರ ಏನ್ ಸಿಗ್ತದೆ ಅದೇ ಚಾರ್ಕೋಲ್. ಸೊ ಚಾರ್ಕೋಲ್ ಅಲ್ಲಿ ನಮ್ಗೆ ಬೇರೆ ಬೇರೆ ತರದ್ದು, ಅದರಲ್ಲಿ ವೈವಿಧ್ಯತೆ ಸ್ವಲ್ಪ ಇದೆ. ಚಾರ್ಕೋಲ್, ಆಮೇಲೆ ಪೆನ್ಸಿಲ್, ಕಲರ್ ಬ್ಲಾಕ್, ಅದರಲ್ಲಿ ಎಲ್ಲ ಗ್ರೇಡಿಯಂಟ್ ಶೇಡ್ಸ್ ತರಬಹುದು. ಒಂದು ಲೈಟ್ ಇಂದ ಡಾರ್ಕ್, ಅದ್ರಲ್ಲಿ ತುಂಬಾ ಒಂದು 16 to 20 ಶೇಡ್ಸ್ ನಾವು ಬೇರೆ ಬೇರೆ ತಂದ್ರೆ ಅದನ್ನ ಮಾಡಬಹುದು. ಆದ್ರೆ ಕಲಾಕಾರ ಅದನ್ನ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ತಾರೆ. ಕೆಲವರು ಬರೀ ಸ್ಕೆಚ್ ಯೂಸ್ ಮಾಡ್ತಾರೆ. ಈಗ ನೀವು ಪೇಂಟಿಂಗ್ ಮಾಡೋದು ಅಕ್ರಿಲಿಕ್ ಆಗ್ಲಿ ಅಥವಾ ಆಯಿಲ್ ಆಗ್ಲಿ, ಕೆಲವರು ಫಸ್ಟ್ ಗೆ ಪ್ರಥಮವಾಗಿ ಮಾಡೋದು ರೇಖಾಚಿತ್ರಗಳಿಗೆ ಚಾರ್ಕೋಲ್ ಯೂಸ್ ಮಾಡ್ತಾರೆ. ಅದು ಪೆನ್ಸಿಲ್ ತರನೇ, ಅದೇ ಪೆನ್ಸಿಲ್ ಗಿಂತ ಬೆಟರ್ ನಮಗೆ ಪೆನ್ಸಿಲ್ ಆರ್ಟ್ ಮಾಡಿದಾಗೆ. ಸೊ ಅದ್ರಲ್ಲೇ ಚಾರ್ಕೋಲ್ ಅಲ್ಲೇ ಕಂಪ್ಲೀಟ್ ಫಿನಿಶ್ ಮಾಡೋರಿದ್ದಾರೆ. ಎಷ್ಟೋ ಪೋರ್ಟ್ರೇಟ್ ಮಾಡಬಹುದು, ಅಥವಾ ನಿಮ್ಗೆ ಅನಿಮಲ್ಸ್ ಮಾಡಬಹುದು, ಅಥವಾ ಲ್ಯಾಂಡ್ಸ್ಕೇಪ್ ಮಾಡಬಹುದು, ಯಾವುದೇ ಯೂಸ್ ಮಾಡಬಹುದು. ಇವಾಗ ಇನ್ನೊಂದು ಹೊಸದಾಗಿ ಬಂದಿದೆ, ಚಾರ್ಕೋಲ್ ಅಲ್ಲೇ ಕೆಲವೊಂದು ಮಿಕ್ಸ್ ಮೀಡಿಯಾ, ಚಾರ್ಕೋಲ್ ಮತ್ತೆ ಅಕ್ರಿಲಿಕ್ ಅದನ್ನ ಮಿಕ್ಸ್ ಮಾಡುವವರು ಇದ್ದಾರೆ. ಈ ನಮ್ಮ ಈ ಚಾರ್ಕೋಲ್ ಬಗ್ಗೆ ಒಂದು ಹಿಸ್ಟ್ರಿ ತೆಗೆಯುವುದಾದ್ರೆ ಅದರ ಬಗ್ಗೆ ಹಿಂದಿನಿಂದ ಚಾರ್ಕೋಲ್ ಹೇಗೆ ಬಂತು, ಚಾರ್ಕೋಲ್ ಹುಟ್ಟಿದ್ದು, ಸೊ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ತುಂಬಾ ಮಾಹಿತಿಯನ್ನು ನಾನು ಸ್ವಲ್ಪ ಕಲೆ ವೀಕ್ಷಕರಿಗೆ, ನಮ್ಮ ಆರ್ಟ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಚಾರ್ಕೋಲ್ ಬಗ್ಗೆ ಇನ್ಫಾರ್ಮೇಶನ್ ತುಂಬಾ ಕಮ್ಮಿ ಉಂಟು. ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಚಾರ್ಕೋಲ್ ಇನ್ಫಾರ್ಮೇಶನ್ ತುಂಬಾ ರ್ಯಾರ್ ನೋಡ್ಲಿಕ್ಕೆ ಸಿಗ್ತದೆ, ಅಂದ್ರೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಸೊ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ 2010 ಟೈಮಲ್ಲೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಯಾವುದೇ ನಾನು ಹುಡುಕಿದ್ರೆ ಸಿಗುದಿಲ್ಲ. ಯೂಟ್ಯೂಬ್ ಬಫರ್ ಆಗೋದೇ ಲೇಟ್ ಆದ್ರೂ ಚಾರ್ಕೋಲ್ ಅಂದ್ರೆ ಹಾಕಿದ್ರೆ ಏನ್ ಸಿಗ್ತದೆ. ಇವಾಗ ಸ್ವಲ್ಪ ಸ್ವಲ್ಪ ಸಿಗ್ತದೆ. ಅದೇ ಸ್ಪೆಷಲಿ ಕನ್ನಡದಲ್ಲಿ ಯಾವುದೇ ವಿಡಿಯೋ ಇಲ್ವಾ ಅಂತ. ಇಲ್ಲ, ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನೋಡಿದೆ, ಕನ್ನಡದಲ್ಲಿ ಚಾರ್ಕೋಲ್ ಇನ್ಫಾರ್ಮೇಶನ್ ಯಾವುದಿಲ್ಲ. ಹೌದು, ಯಾಕಂದ್ರೆ ಚಾರ್ಕೋಲ್ ಒಂದು ಮಾಧ್ಯಮ, ನೀವು ಕರೆಕ್ಟ್ ಆಗಿ ಒಂದು ಪರಿಣಿತಿ ಅದರಲ್ಲಿ ವಹಿಸಿದ್ರೆ ಅದರಲ್ಲಿ ಯಾವ ಲೆವೆಲ್ ಪೇಂಟಿಂಗ್ ಮಾಡ್ಬೋದು. ಯಾವುದೇ ಬಿಗ್ ಸ್ಕೇಲ್, ಇವನ್ ಪೇಪರ್ ಅಲ್ಲೇ ಮಾತ್ರ ಅಲ್ಲ, ಕ್ಯಾನ್ವಾಸ್ ಅಲ್ಲಿ ಮಾಡಬಹುದು, ಗೋಡೆಯಲ್ಲಿ ವಾಲ್ ಅಲ್ಲೂ ಮಾಡಬಹುದು. ಮತ್ತೆ ಅದಕ್ಕೆ ಈಗ ಹೊಸ ಅದರಿಂದಾಗಿ ಫಿಕ್ಸೇಟಿವ್ ಎಲ್ಲ ಬಂದಿದೆ, ಅದು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅದು ಬರಲ್ಲ ಹೊರಗಡೆ. ಈಗ ಚಾರ್ಕೋಲ್ ಯಾವ ಹುಟ್ಟಿ ಬಂದು ಅಂದ್ರೆ ಅದರ ಇತಿಹಾಸ ಹೇಳುದಾದ್ರೆ ಒಂದು ಕೆಲವೊಂದು ಬುಕ್ ರೆಫರ್ ಮಾಡಿದ್ರೆ ನೋಡಿದ್ರೆ ಬಹಳ ಹಳೇದು, ಎಲ್ಲಕ್ಕಿಂತ ಹಳೇದು.
ಸೊ ನಾವು ಚಾರ್ಕೋಲ್ ಅನ್ನು ಯಾವ್ದು ಹೇಳ್ಬೋದಂದ್ರೆ ಕಲೆಯದ್ದು ಫಸ್ಟ್ ಸ್ಟೆಪ್ಸ್ ಅಂತ ಹೇಳ್ಬೋದು. ಆದಿವಾಸ ಮನುಷ್ಯನ ಹೌದು ಆದಿ ಮಾನವ ನಂತರಲೇ ನೋಡಿದ್ರೆ ವಿಕಿಪೀಡಿಯಾದಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ಒಂದು 25,000ರಿಂದ 28,000 ವರ್ಷ ಹಿಂದೆ, ಅಷ್ಟು ಹಳತು, ತುಂಬಾ ಹಿಂದೆ. ಬಹುಶಃ ಮನುಷ್ಯ ಸರಿಯಲ್ಲಿ ಬಟ್ಟೆ ಕೂಡ ಧರಿಸ್ತಿರ್ಲಿಲ್ಲ. ಆ ಟೈಮಿಂದ ಕಲೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಗುಹೆ ಚಿತ್ರಗಳಲ್ಲಿ ಗುಹೆಯಲ್ಲಿ ನಿಮ್ಗೆ ರೇಖಾಚಿತ್ರ ಮತ್ತೆ ಕೆಲವೊಂದು ಅನಿಮಲ್ಸ್ ಇದೆಲ್ಲ ಮಾಡಿದ್ದಾರೆ. ಅದು ಈಗ ಅದು ಸೈಂಟಿಫಿಕ್ ರಿಸರ್ಚ್ ಆಗುವಾಗ ಗೊತ್ತಾಗಿದೆ ಅದು ಚಾರ್ಕೋಲ್ ಅಂತ. ಅದ್ರಲ್ಲಿ ಈಗ ಕಾರ್ಬನ್ ಡೇಟಿಂಗ್ ಅಂತೆಲ್ಲ ಟೆಕ್ನಾಲಜಿ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವಾಗ ಮಾಡಿರೋದು ಅಂತ. ಸೊ ಫಸ್ಟ್ ಮನುಷ್ಯ ಅವನ ಒಂದು ಎಕ್ಸ್ಪ್ರೆಷನ್ ಅನ್ನು ಹೊರಗೆ ತೆಗಿಲಿಕ್ಕೋಸ್ಕರ ಅವನು ಯೂಸ್ ಮಾಡ್ತಿದ್ದು ಬರೀ ಕಲ್ಲನ್ನು ಎಲ್ಲ ಮಾಡ್ತಿದ್ದ. ಆಮೇಲೆ ಯಾವಾಗ ಬೆಂಕಿ ಬಹುಶಃ ಕಂಡುಹಿಡಿದ, ಆಮೇಲೆ ಅದರಲ್ಲಿ ಮಸಿ ಉಳಿದಿರುತ್ತಲ್ಲ, ಮಸಿಯಲ್ಲಿ ರೇಖಾಚಿತ್ರ ಮಾಡ್ಲಿಕ್ಕೆ ಬಂದ. ಅದು ಬಹಳ ಸುಲಭ ಆಯ್ತು. ಸೊ ಮಸಿಯಲ್ಲಿ ಮಾಡಿದಂತ ವೇಗದಲ್ಲಿ ಹೋಗಲ್ಲ, ಮತ್ತೊಂದು ಅದನ್ನ ಈಸಿಲಿ ಅದನ್ನ ಇದು ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಸೊ ಮಸಿಯನ್ನೇ ಮನುಷ್ಯನ ಬೇರೆ ಇರಲಿಲ್ಲ ಆವಾಗ, ಮಸಿ ಮಾತ್ರ ಒಂದಿತ್ತು. ಸೊ ಮಸಿಯನ್ನು ಮಾಧ್ಯಮವಾಗಿ ವಹಿಸಿದ, ಅದ್ರಲ್ಲೇ ರೇಖಾಚಿತ್ರ ಮಾಡಿ ಗೋಡೆ. ಆಮೇಲೆ ಅದರಲ್ಲಿ ಇಂಪ್ರೂವ್ ಆಗ್ತಾ ಬಂತು, ಆಮೇಲೆ ಕಲರ್ಸ್ ಬಂತು, ಚಾರ್ಕೋಲ್ ಸ್ವಲ್ಪ ಹಿಂದೆ ಹೋಯ್ತು. ಆಮೇಲೆ ಒಂದು ರಿನೆಸಾನ್ಸ್ ಪೀರಿಯಡ್ ಅಂದ್ರೆ 19th ಸೆಂಚುರಿ ಅಥವಾ 18th ಸೆಂಚುರಿ ನಂತರ ನೋಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು. UK ಅಲ್ಲಿ, ಇಂಗ್ಲೆಂಡ್ ಅಲ್ಲಿ ಆಗ್ಲಿ, ಅವಾಗೆಲ್ಲ ಏನಾಯ್ತು, ಸ್ವಲ್ಪ ಶ್ರೀಮಂತ ವರ್ಗದವರು ಆಯಿಲ್ ಪೇಂಟಿಂಗ್ ಅದೆಲ್ಲ ಜಾಸ್ತಿ ಮಾಡಿ, ಅದು ಎಲ್ರಿಗೂ ಅಫೋರ್ಡಬಲ್ ಇದೆ. ಸೊ ಕಲೆಯಲ್ಲಿ ಏನಾಯ್ತು, ಈ ಲೇಬರರ್ ತುಂಬಾ ಶ್ರಮಿಕ ವರ್ಗದವರಿದ್ರು, ಅವರಿಗೆ ಈ ಮಿಷನರಿ ಎಲ್ಲ ಬಂತಲ್ಲ, ಮಿಲ್ಲಿಂಗ್ ಟೆಕ್ನಾಲಜಿ ಎಲ್ಲ ಬಂತು. ಆವಾಗ ಏನಾಯ್ತು, ಅವರು ನಿರುದ್ಯೋಗ ಆಯ್ತು ಸ್ವಲ್ಪ ಜನ. ಆಗ ಒಳ್ಳೊಳ್ಳೆ ಕಲಾಕಾರರಿದ್ರು. ನೀವು ನೆನಪಿದ್ರೆ ನಿಮ್ಗೆ ಟೈಟಾನಿಕ್ ಮೂವಿ ನೆನಪಿದೆ, ಅದ್ರಲ್ಲಿ ಅವನು ಹೀರೋ ಮಾಡ್ತಾನೆ. ಯಾಕಂದ್ರೆ ಅವನು ತುಂಬಾ ಬಡವದ್ರೆ, ಅವನಿಗೆ ಒಂದು ಈಸಿ ಬೆನಿಫಿಟ್, ಅವನು ಬಾಕ್ಸ್ ಓಪನ್ ಮಾಡ್ತಾನೆ, ಅದ್ರಲ್ಲಿ ಚಾರ್ಕೋಲ್ ಅದ್ರೊಂದು ಹೀರೋಯಿನ್ ಒಳ್ಳೆ ಚಿತ್ರ ಮಾಡ್ತಾನೆ. ಅದು ಒಂದು ಆ ಟೈಮ್ ಇದ್ದು ನಮ್ಗೆ ಒಂದು ಮೆಮರಿ ಗೊತ್ತಾಗುತ್ತೆ. ಸೊ ಇದೊಂಥರ ಬಡವರ ಒಂದು ಕೈ ಹಿಡಿತು, ಬಡ ಆರ್ಟಿಸ್ಟ್ ಅವರಿಗೆ ಒಂದು ಈಸಿಲಿ ಆಕ್ಸೆಸ್ ಮಾಡೋದು. ರಫ್ ಪೇಪರ್ ಸಿಕ್ತಿತ್ತು, ಹೇಳ್ತಾರೆ ನಮ್ದು ಹ್ಯಾಂಡ್ ಮೇಡ್ ಶೀಟ್ ಅಲ್ಲಿ ಈ ಚಾರ್ಕೋಲ್ ಮಾಧ್ಯಮ ಈಸಿಲಿ ನಿಮ್ಗೆ ಹೋಗಿ ಏನು ದುಡ್ಡು ಕೊಟ್ಟು ನೀವು ಪರ್ಚೇಸ್ ಮಾಡ್ಬೇಕಂತ ಹೇಳಿಲ್ಲ. ಸೊ ಅದರಿಂದ ಶೇಡ್ಸ್ ಮಾಡಿ ಈ ಆರ್ಟಿಸ್ಟ್ ಅವರಿಗೆ ತುಂಬಾ ವೇಸ್ಟ್ ಮಾಡ್ತಿದ್ರು, ವೇಸ್ಟ್ ಪೇಪರ್ ಸಿಕ್ತು. ಸೊ ಅದರಿಂದ ಈ ಕಲೆ ಜಾಸ್ತಿ ಸ್ಟ್ರಾಂಗ್ ಆಯ್ತು. ಹಾಗೆ ಚಾರ್ಕೋಲ್ ಆರ್ಟ್ ಹುಟ್ಟಿ ಬೆಳೆದದ್ದು ಅಂದ್ರೆ ಇಂಡಿಯಾದಲ್ಲಿ ಬಂದಿತ್ತ ಅಥವಾ ನಂತರ ಬಂದದ ಇಂಡಿಯಾದಲ್ಲಿ? ಭಾರತದ ಬಗ್ಗೆ ನೋಡೋದಾದ್ರೆ ಈಗ ನಮ್ಗೆ ಇರುವ ಇನ್ಫಾರ್ಮೇಶನ್ ಪ್ರಕಾರ ಬೇರೆ ಬೇರೆ ಕಲೆಯನ್ನು ನಾವು ಇಲ್ಲಿ ಮಾಡ್ತಿದ್ದೆವು ಮುಂಚೆನೆ. ಈಗ ರಾಜಾ ರವಿವರ್ಮ ಆಗ್ಲಿ ಮುಂಚೆ ನಾವು ಅದು ಟ್ರೆಡಿಷನಲ್ ವೇ, ಯಾವ್ದು ಆಯುರ್ವೇದಿಕ್ ಟೈಪ್ ಎಲ್ಲ ಬೇರೆ ಬೇರೆ ಅಂದ್ರೆ ಬೇರು ಮತ್ತೆ ಹಣ್ಣು ಕಾಯಿ ಅದನ್ನೆಲ್ಲ ಯೂಸ್ ಮಾಡಿ ಕಲರ್ ಎಲ್ಲ ಅದೇ. ಅದಕ್ಕಿಂತಲೂ ಮುಂಚೆ ಕೋಲ್ಕತ್ತಾಕ್ಕೆ ಬಂತಾರಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಆವಾಗ ಕೋಲ್ಕತ್ತಾಕ್ಕೆ ಬರುವಾಗ ಈ ಅಲ್ಲಿಂದ ಲೇಬರ್ಸ್ ಯಾರು ಬಂದ್ರು ಗುಲಾಮರಾಗಿ ಇಂಡಿಯಾಕ್ಕೆ, ಅವರು ಕೂಡ ಇದನ್ನ ಹಿಡ್ಕೊಂಡು ಬಂದ್ರು, ಚಾರ್ಕೋಲ್ ಆರ್ಟ್ ಮಾಡಬಹುದು ಅಂತ. ಕೆಲವು ಬುಕ್ಸ್ ಎಲ್ಲ ರೆಫರೆನ್ಸ್ ಸಿಗ್ತದೆ. ಸೊ ಅಷ್ಟ ತನಕ ಚಾರ್ಕೋಲ್ ಅಷ್ಟೊಂದು ಎಂತ ಫೆಸಿಲಿಟಿಗೆ ಬಂದಿರ್ಲಿಲ್ಲ ಇಂಡಿಯಾದಲ್ಲಿ. ಸೊ ಮೇನ್ಲಿ ಕೆಲವೊಂದು ಇದಕ್ಕೆ ಯೂಸ್ ಮಾಡ್ತಿದ್ರೆ ನಮ್ಗೆ ಈಗ ಟ್ರೆಡಿಷನಲ್ ವಾರ್ಲಿ ಆರ್ಟ್ ಎಲ್ಲ ಕೇಳಿದ್ರೆ ಅದು ಬಿಳಿ ಸುಣ್ಣದಲ್ಲಿ ಬರ್ತಿದ್ರು. ಈ ಬ್ಲಾಕ್ ಏನು ಬರುತ್ತೆ ಚಾರ್ಕೋಲ್ ಮಸಿಯನ್ನು ಯೂಸ್ ಮಾಡಿ ಅದ್ರಲ್ಲಿ ಪೋರ್ಟ್ರೇಟ್ ಮಾಡೋದು, ಅದ್ರಲ್ಲಿ ಸ್ಕೆಚಿಂಗ್ ಯೂಸ್ ಮಾಡಬಹುದು ಅಂತ ಹೇಳಿ ಬಹುಶಃ ಇವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ನೋಡಿ 18ನೇ ಶತಮಾನದ ನಂತರ ಈಗ ಕೂಡ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡೋದು ಕೋಲ್ಕತ್ತಾ, ಆಮೇಲೆ ಜೆಜೆಸ್ಪುರ ಪಾರ್ಟ್ಸ್ ಬಂತು ಮುಂಬೈಲಿ ತುಂಬಾ ಫೇಮಸ್. ಸೊ ಅಲ್ಲೆಲ್ಲ ಚಾರ್ಕೋಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಯಾವುದೇ ಡ್ರಾಯಿಂಗ್ ಆಗ್ಲಿ ಫಸ್ಟ್ ಗೆ ಬೇಸ್. ಈಗ ಎಲ್ಲ ಆರ್ಟ್ ಸ್ಕೂಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಕಾಮನ್ ಜನರಿಗೆ ಚಾರ್ಕೋಲ್ ಅಷ್ಟೊಂದು ಚಿರಪತೆ ಅಲ್ಲ. ಜನರಿಗೆ ಕೇಳಿದ್ರೆ ಸರ್, ನಮ್ಮ ಪೋರ್ಟ್ರೇಟ್ ಎಲ್ಲ ನಾವು ಎಕ್ಸಿಬಿಷನ್ ಮಾಡುವಾಗ ಇರ್ತೇವೆ, ಯಾವ್ದ್ರಲ್ಲಿ ಮಾಡಿರೋದು ಅಂತ ಕೇಳ್ತಾರೆ. ಚಾರ್ಕೋಲ್ ಅದೇನು ಚಾರ್ಕೋಲ್ ಅಂತ ಕೇಳ್ತಾರೆ. ಅಂದ್ರೆ ಪೆನ್ಸಿಲ್ ಗೊತ್ತಿದೆ. ಹೆಚ್ಚಿನವರಿಗೆ ನಮ್ಮ ಇದೆ, ನಾನಂದ್ರೆ ರಿಸರ್ಚ್ ಮಾಡುವಾಗ ಆದ್ರೆ ಚಾರ್ಕೋಲ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲಿ ಇಲ್ಲ, ಕಮ್ಮಿ ಉಂಟು. ಕೆಲ ಬುಕ್ಸ್ ಎಲ್ಲ ಉಂಟು, ಅಷ್ಟು ಬುಕ್ಸ್ ಓದಿ ಎಲ್ಲ ಕೆಲವು ಈಗ ಎಲ್ಲ ಯೂಟ್ಯೂಬ್ ಅಲ್ಲೇ ನೋಡುದು. ಸೊ ಯೂಟ್ಯೂಬ್ ಅಲ್ಲಿ ಚಾರ್ಕೋಲ್ ಬಗ್ಗೆ ಇನ್ಫಾರ್ಮೇಶನ್ ಅದೇ ಅಂತ. ಈಗ ವಿಕಾಸ್ ಅವರು ಹೇಳಿದಾಗೆ ಸೊ ಚಾರ್ಕೋಲ್ ಹೇಗೆ ಹುಟ್ಟಿ ಬಂತು, ಎಲ್ಲಿಂದ ಬಂತು, ಹೇಗೆ ಬೆಳೆದು ಬಂತು, ಸೊ ಒಂದು ಸ್ವಲ್ಪದಾದ ಇನ್ಫಾರ್ಮೇಶನ್ ಸೊ ವೀಕ್ಷಕರಿಗೆ ನೀವು ಕೊಟ್ರಿ. ಮತ್ತೆ ಚಾರ್ಕೋಲ್ ಅಲ್ಲಿ ಈಗ ನಾನು ತಿಳಿದ ಪ್ರಕಾರ ಚಾರ್ಕೋಲ್ ಅಲ್ಲಿ ಒಂದು ಬ್ಲಾಕ್ ಅಂಡ್ ವೈಟ್ ಪೇಂಟಿಂಗ್ ತರನೇ ಮಾಡ್ಬೋದು ಹಾಗಂತ. ಸೊ ಅದ್ರಲ್ಲಿ ಎಂತ ವೆರೈಟಿ ಉಂಟಾ, ಅಂದ್ರೆ ಎಂತ ಮಾಡುದಾದ್ರೆ ಪೋರ್ಟ್ರೇಟಾ ಅಥವಾ ಬೇರೆ ಎಂತ ಮಾಡ್ಬೋದಾ? ಹೌದು, ಅದ್ರಲ್ಲಿ ಬೇರೆ ಬೇರೆ ರೀತಿ ಮಾಡಬಹುದು. ಲ್ಯಾಂಡ್ಸ್ಕೇಪ್ ಮಾಡಬಹುದು, ಇದು ವಾಲ್ ಅಲ್ಲಿ ಸಹ ಮಾಡಬಹುದು. ಒಂದೇ ಹೊರ ಗೋಡೆಗಳಲ್ಲಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಕೇವಲಿ ಗುಹೆಯಲ್ಲಿ ಮಾಡಿದ್ರು. ಈಗ ಕೂಡ ಇದೆ ಅಲ್ಲಿ, ಯಾಕಂದ್ರೆ ಮಳೆ ನೀರು ಬರಲ್ಲ. ಚಾರ್ಕೋಲ್ ಅಲ್ಲಿ ನಾವು ಮಾಡಿದ ಪೇಂಟ್ ಟಚ್ ಮಾಡಿದ್ರೆ ನಮ್ಗೆ ಈಗ ತಾಗ್ತದೆ. ಹೌದು, ಆದ್ರೆ ಇವಾಗ ಫಿಕ್ಸೇಟಿವ್ ಅಂತೆಲ್ಲ ಸ್ಪ್ರೇ, ಅದು ಸ್ಪ್ರೇ ಮಾಡಿದ್ರೆ ಏನಾಗಲ್ಲ. ಆಮೇಲೆ ಫ್ರೇಮ್ ಮಾಡ್ಬೇಕು. ವಾಲ್ ಅಲ್ಲಿ ಈಗ ಕೈಗೆ ಎಟಕದಂತ ಜಾಗದಲ್ಲಿ ಮಾಡಿದ್ರೆ ಏನಾಗಲ್ಲ.
ಆಮೇಲೆ ಅದನ್ನ ಫಿಕ್ಸೇಟಿವ್ ಅಲ್ಲಿ ಅದನ್ನ ಫಿಕ್ಸ್ ಮಾಡ್ಬೋದು. ಸೊ ಚಾರ್ಕೋಲಿಗೆ ನೋಡೋದಾದ್ರೆ ಇಂಡಿಯಾದಲ್ಲಿ ಹೇಗೆ ಉಂಟು ಮಾರ್ಕೆಟ್, ಅಂದ್ರೆ ಆ ಚಾರ್ಕೋಲ್ ಆರ್ಟಿಗೆ ವ್ಯಾಲ್ಯೂ ಎಲ್ಲ ಉಂಟಾ? ಇದೆ ಆಕ್ಚುಲಿ ಪೆನ್ಸಿಲ್ಗಿಂತ ಅದರಲ್ಲಿ ಸ್ವಲ್ಪ ಬೆಟರ್. ಅಂದ್ರೆ ಬರೀ ಪೆನ್ಸಿಲ್ಗೆ ಒಂದು ನೋಡಿ ಅಷ್ಟೊಂದು ವ್ಯಾಲ್ಯೂ ಇರಲ್ಲ, ಯಾಕಂದ್ರೆ ಅದರಲ್ಲಿ ಡೆಪ್ತ್ ಇರಲ್ಲ. ಪಿಕ್ಚರ್ ಅಲ್ಲಿ ನಮ್ಗೆ ಬೇಕಾದ ಒಂದು ಎಕ್ಸ್ಪ್ರೆಷನ್, ಯಾವ ಒಂದು ನಾವು ಭಾವ ಏನಾದ್ರೂ ಒಂದು ಎಕ್ಸ್ಪ್ರೆಷನ್ ನಾವು ತರಬೇಕು ಅಂತ ಹೇಳಿ ಅನ್ಸಿರ್ತೇವೆ ಪಿಕ್ಚರ್ ಅಲ್ಲಿ, ತುಂಬಾ ದುಃಖದಾಗಲಿ, ಒಂದು ತುಂಬಾ ಫೇರ್ನೆಸ್ ಆಗ್ಲಿ, ಅಥವಾ ಒಂದು ಮೂಡ್, ಅದನ್ನೆಲ್ಲ ಇದ್ರಲ್ಲಿ ತರಕ್ ತುಂಬಾ ಈಸಿ. ಒಂಥರ ಇದು ಡೆಪ್ತ್, ಸ್ಮೂತ್ನೆಸ್, ಸಾಫ್ಟ್ ಹೈಪರ್ ರಿಯಲಿಸಮ್ ಕೂಡ ಮಾಡ್ಬೋದು ಚಾರ್ಕೋಲ್ ಅಲ್ಲಿ, ಅಥವಾ ಬರೀ ಸ್ಕೆಚಿಂಗ್ ಟೈಪ್ ಮಾಡ್ಬೋದು. ನಾರ್ಮಲಿ ಚಾರ್ಕೋಲ್ ಯೂಸ್ ಮಾಡುವಾಗ ನಾವು ಚಾರ್ಕೋಲ್ ಮತ್ತೆ ಅದಕ್ಕೆ ಎಂತ ಯೂಸ್ ಮಾಡ್ತೇವೆ ಅಂದ್ರೆ ಫಿಂಗರ್ಸ್, ಕ್ಲಾತ್, ಇರೇಸ್? ಕ್ಲಾಸಿಕಲ್ ಮೆಥಡ್ ಅಂದ್ರೆ ಇದೆ, ನಾವೊಂದು ಚಾರ್ಕೋಲ್ ಸ್ಟಿಕ್ ಬರುತ್ತೆ, ಸ್ಟಿಕ್ ಬರುತ್ತೆ, ಪೌಡರ್ ಬರುತ್ತೆ, ಆಮೇಲೆ ಈಗ ವೆರೈಟಿಲಿ ಪೆನ್ಸಿಲ್ಸ್ ಬರುತ್ತೆ. ಚಾರ್ಕೋಲ್ ಪೆನ್ಸಿಲೇ ಬರುತ್ತೆ, ಅದರಲ್ಲಿ ಬೇರೆ ಬೇರೆ ಡೆಪ್ತ್ ಇದೆ, ಅಂದ್ರೆ ಮೀಡಿಯಂ, ಲೈಟ್, ಡಾರ್ಕ್. ಸೊ ಅದನ್ನ ಯೂಸ್ ಮಾಡ್ಬೋದು ಎಲ್ಲಿ ಬೇಕು ನಿಮ್ಗೆ ಆ ರೀತಿ. ಸ್ಕೆಚಿಂಗ್ ಗೆ ಸ್ವಲ್ಪ ಒಂದು ಬೇರೆ ಪೆನ್ಸಿಲ್, ಆಮೇಲೆ ಶೇಡಿಂಗ್. ಇನ್ಮೇಲೆ ಅದರಲ್ಲಿ ಕಂಪ್ರೆಸ್ ಸ್ಟಿಕ್ ಅಂತ ಹೇಳಿದೆ, ಅದು ತುಂಬಾ ಗಾಢವಾದ ಡಾರ್ಕ್ ಕಲರ್, ಡೀಪೆಸ್ಟ್ ಇದೆ. ಅದನ್ನ ಕಂಪ್ರೆಸ್ ಮಾಡ್ತಾರೆ ಚಾರ್ಕೋಲ್ ಪೌಡರ್ ಪ್ರೊಸೆಸ್ ಮಾಡಿ, ಪೌಡರ್ ಸಿಗುತ್ತೆ. ಪೌಡರ್ ಅಲ್ಲೂ ಬ್ರಷ್ ಅಲ್ಲಿ ತೆಗೆದು ಹಾಕ್ಬೋದು, ಅಪ್ಲೈ ಮಾಡ್ಬೋದು. ಮತ್ತೆ ಪೇಪರ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕು, ಮಿನಿಮಮ್ ಒಂದು 250 ಅಥವಾ 300 GSM. ಕ್ಯಾನ್ವಸ್ ಮೇಲೆ ಕೂಡ ಈಗ ಮಾಡ್ತಾ ಇದ್ದಾರೆ, ಕ್ಯಾನ್ವಸ್ ಅಲ್ಲಿ ಸಹ ಮಾಡ್ಬೋದು. ನಾರ್ಮಲಿ ಚಾರ್ಕೋಲ್ ಆರ್ಟ್ ಅನ್ನೊಂದು ಪೇಪರ್ ಅಲ್ಲಿ ಒಂದು ಇಷ್ಟು ದೊಡ್ಡ ಸೈಜ್ ಅಲ್ಲೇ ಮಾಡ್ತಾರೆ. ಸೊ ದೊಡ್ಡದು ಮಾಡೋದಾದ್ರೆ ಎಂತದ್ದು ಆಪ್ಷನ್ ಉಂಟು? ಅದ ನಾರ್ಮಲ್ ಇಷ್ಟೇ ಲಿಮಿಟ್ ಅಂತ ಉಂಟು ಸೈಜ್? ಪೇಪರ್ ಸೈಜ್ ಅಲ್ಲಿ ನಮ್ಗೆ ದೊಡ್ಡ ಪೇಪರ್ ಕೂಡ ಸಿಗ್ತದೆ, A1 ಸೈಜ್ ಎಲ್ಲ ಪೇಪರ್, ಅಷ್ಟು ದೊಡ್ಡದು ಮಾಡ್ಬೋದು. ಯಾಕಂದ್ರೆ ಫ್ರೇಮಿಂಗ್ ಮಾಡುವಾಗ ಅದು ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಉಬ್ಬುತ್ತದೆ. ಅದು ಮಾಯಿಶ್ಚರ್ ಬಂದ್ರೆ, ನಾವು ಸ್ಪೆಷಲಿ ಈಗ ಮಂಗಳೂರು ಸೈಡ್ ಅಲ್ಲಾದ್ರೆ ನಮ್ದು ತೇವಾಂಶ ಜಾಸ್ತಿ, ಅವಾಗ ಸ್ವಲ್ಪ ಉಬ್ಬುತ್ತದೆ. ಅದಕ್ಕೋಸ್ಕರ ಒಂದು ಸೈಜ್ ಇದೆ, ಅದಕ್ಕಿಂತ ದೊಡ್ಡ ಮಾಡಕ್ಕಾಗಲ್ಲ. ಸೊ ಇನ್ನೊಂದು ನಿಮ್ಗೆ ಕ್ಯಾನ್ವಾಸ್ ಬೋರ್ಡ್ ಅಲ್ಲಿ ಆದ್ರೆ, ಅದ್ರಲ್ಲಾದ್ರೆ ದೊಡ್ಡದು ಮಾಡ್ಬೋದು, ಅದೇನ ಅಷ್ಟು ಇದಾಗಲಿ, ಬೋರ್ಡ್ ಸ್ಟಿಫ್ ಇರುತ್ತೆ, ಅದ್ರಲ್ಲಿ ಮಾಡ್ಬೋದು. ಡೀಟೇಲಿಂಗ್ ಹಾಗೇನೆ, ತುಂಬಾ ತೀರಾ ಸಣ್ಣದು ಮೈಕ್ರೋ ರಿಯಲಿಸಮ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಗೊಂದು ಸ್ವಲ್ಪ ಮೀಡಿಯಂ ಸೈಜ್ ಬೇಕು. ಸೊ ಅದು ಬೆಟರ್. ಆಮೇಲೆ ಅದರಲ್ಲಿ ಒಂದು ಹೇರ್ ಎಫೆಕ್ಟ್ ಆಗ್ಲಿ, ಸ್ಕಿನ್ ಇದ್ದು, ಅಥವಾ ಒಂದು ಬಿಯರ್ಡ್ ಎಫೆಕ್ಟ್, ಗಡ್ಡ ಹೇಗೆ ಬರ್ಬೇಕು, ಮೀಸೆ ಹೇಗೆ ಬರ್ಬೇಕು, ಓಲ್ಡ್ ಲೇಡಿ, ಅದರದೆಲ್ಲ ನೋಡಿರ್ತೀರಿ ಚಾರ್ಕೋಲ್ ಅಲ್ಲಿ. ಅದರಲ್ಲಿ ತಂದಷ್ಟು ನಿಮ್ಗೆ ಗಾಢವಾದ ಒಂದು ಪರಿಣಾಮ ಇದ್ರಲ್ಲಿ ತರಕ್ಕಾಗಲ್ಲ ಪೆನ್ಸಿಲ್ ಅಲ್ಲಿ. ಅದೊಂದು ಅಡ್ವಾಂಟೇಜ್. ಇವನ್ ಮತ್ತೊಂದು ಫಾಸ್ಟರ್. ಇನ್ನೊಂದು ನಿಮ್ಗೆ ಎಂತ ಹೇಳ್ತಾರೆ, ಕಾಸ್ಟ್ ವೈಸ್ ನೋಡಿದ್ರೆ ತುಂಬಾ ಚೀಪ್ ಇದೆ, ಕಡಿಮೆ ಖರ್ಚಲ್ಲಿ ಒಂದು ನಿಮ್ಗೆ ಚಿತ್ರಣ ಮಾಡಬಹುದು, ಒಳ್ಳೆ ಇರುತ್ತೆ. ಮತ್ತೆ ಡ್ಯೂರಬಿಲಿಟೀಸ್ ಕೂಡ ಹಾಗೆ. ಈಗ ಮತ್ತೆ ಕಂಟ್ರೋಲ್ ಸಹ ಒಳ್ಳೆ ಇರುತ್ತಲ್ಲ ಮಾಡುವಾಗ, ಅಂದ್ರೆ ಸ್ವಲ್ಪ ಈಗ ವಾಟರ್ ಕಲರ್ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೇಕಾಗುತ್ತೆ, ಇದು ಸ್ವಲ್ಪ ಸ್ಮೂತ್ ಆಗಿ ಮಾಡುವ ಮೆಥಡ್ ಅಲ್ಲಿ ಸ್ವಲ್ಪ. ಹೌದು, ಎರೇಸ್ ಒಂದು ಕೆಲವೊಂದು ನ್ಯೂನತೆಗಳು ಇದೆ, ಯಾಕಂದ್ರೆ ಅದಕ್ಕೆ ತಕ್ಕ ನಾವು ಅಡ್ಜಸ್ಟ್ ಆಗ್ಬೇಕು. ಒಮ್ಮೆ ಚಾರ್ಕೋಲ್ ಅಲ್ಲಿ ಫುಲ್ ಡಾರ್ಕ್ ಪಿಚ್ ಬ್ಲಾಕ್ ಆದ್ರೆ ಆಮೇಲೆ ಅದನ್ನ ಎರೇಸ್ ಮಾಡಕ್ಕಾಗಲ್ಲ. ಸೊ ನಾವು ಫಸ್ಟ್ ಗೆ ಆಲ್ಮೋಸ್ಟ್ ವಾಟರ್ ಕಲರ್ ತರನೇ, ವಾಟರ್ ಕಲರ್ ನಾವು ಬಿಡ್ತೇವಲ್ಲ, ವೈಟ್ ಸ್ಪೇಸ್ ಅನ್ನು ಬಿಡ್ಬೇಕು, ಅದೇ ರೀತಿ ವೈಟ್ ಸ್ಪೇಸ್ ಅನ್ನು ಬಿಡ್ತೇವೆ, ಡಾರ್ಕ್ ಕಲರ್ ಮಾಡ್ತಾ ಅದು ಮುಗಿಸ್ತಾ ಬರ್ತೇವೆ. ಆಮೇಲೆ ಫೈನಲ್ ಔಟ್ಪುಟ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬರುವಷ್ಟು ಅದನ್ನು ತರಬಹುದು ನೀವು. ರಿಯಲಿಸ್ಟಿಕ್ ನಿಮ್ಗೆ ಹೈಪರ್ ರಿಯಲಿಸ್ಟಿಕ್ ವರೆಗೆ ತರಬಹುದು, ಅಥವಾ ಮೀಡಿಯಂ ಅಲ್ಲಿ ಅದನ್ನ ಬಿಟ್ಟು ಬಿಡ್ಬೋದು. ಚಾರ್ಕೋಲ್ ಹೇಗೆ ಹುಟ್ಟಿ ಬೆಳೆದು ಬಂತು, ಅದರ ಇತಿಹಾಸ ಏನು, ಸೊ ಅದನ್ನೆಲ್ಲವಾಗಿ ಒಂದು ಡೀಟೇಲ್ ಆಗಿ ವಿಕಾಸ್ ಅವರು ಈ ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ಇನ್ನು ಪಾರ್ಟ್ 2 ಅಲ್ಲಿ ನೋಡುವ ಚಾರ್ಕೋಲ್ ಹೇಗೆ ಆರ್ಟ್ ಮಾಡುದು, ಚಾರ್ಕೋಲ್ ಹೇಗೆ ಅದರ ಮೆಥಡ್ ಏನು ಅಂತ. ಸೊ ಪ್ಲೀಸ್ ವಾಚ್ ಪಾರ್ಟ್ 2. See you in part 2. Bye bye.